ನಮ್ಮ ಮದುವಿನ ಬಗ್ಗೆ ನಿಮಗೆಲ್ಲ ಅರ್ಥ ಆಗ್ತದೆ ಅಲ್ಪ ಮತ್ತೆ ಯಾರಲ್ಲಿ ಯುದ್ಧ ಮಾಡೋದು ಯಾರಲ್ಲ ನಾವು ಕಾರಣ ಉಂಟು. ಏನು? ಆಯುಧ ಇಟ್ಕೊಳ್ಳಿಕ್ಕೆ ಬರುವುದಿಲ್ಲ ನಿನಗೆ. ನೀ ಯುದ್ಧ ಮಾಡ್ತೇನೆ. ಹೌದಾ? ತಿರ್ಸಿ ಹೀಗೆ ಹಿಡ್ಕೊಳ್ಳಿಕ್ಕೆ ಬರುದಿಲ್ವಾ? ಬರ್ತೆ ಅಲ್ಲ, ಅದೇ ಬುದ್ಧಿವಂತಿಕೆ ಅಂತ. ಅಂದ್ರೆ ಹೀಗೆ ಹಿಡ್ಕೊಂಡ್ರೆ ಅವ್ರಿಗೆ ಗೊತ್ತಿರ್ತದೆ ಹೀಗೆ ಹೊಡಿಬಹುದು ಅಂತ. ಅದೇ ಹೀಗೆ ಹಿಡ್ಕೊಂಡ್ರ ತಲೆ ಬಿಸಿ ಅವರಿಗೆ. ಹಿಡ್ಕೊಂಡದ್ದೇ ಹೀಗವ ಯಾಕೆ ಹೊಡಿತು ಏನು ಅಂತ ವಿಚಾರ ಮಾಡೋ ಹೊತ್ತಿಗೆ ಕೇವಲ ಆಯುಧ ಹಿಡಿದಷ್ಟಕ್ಕೆ ಅಲ್ಲ, ತಕ್ಕವನಿ ಯಮಗಲ್ಲ ಮತ್ತೆ ಹೇಳಲಿಕ್ಕೆ ಬಲದ ವಿಚಾರದಲ್ಲಿ ಯಾವುದು? ಈಗ ನೀ ಯುದ್ಧಕ್ಕೆ ಬಂದ್ರೆ ಅದಲ್ಲ. ನೀ ಹೇಗೆ ಗೊತ್ತ ನಮಗೆ? ಅದೇ ನೋಡೋದು ಆವಾಗಿಂದ ಒಂದೇ ಒಂದಿಲ್ಲ ನೋಡು. ಹೇಳುತ್ತೇಳು ಹೊಡೆದೊಳ ಬಾಯ ನೋಡೋದನ್ನ ಹೊಸಕಿದ ರೀತಿಯಲ್ಲಿ ನಿನ್ನನ್ನು ಹೊಸಾಕಿ ನೀವು ನನ್ನಲ್ಲಿ ಯುದ್ಧ. ನಿನ್ನಲ್ಲಿ ಪಲ್ಲಂಗಿ ವ್ಯವಸ್ಥೆ ಉಂಟು. ನಿಮ್ದು ಹಾಡು ಗಂಡಂತಿರುವೆ. ಅದೇ ಉತ್ಸಾಹದ ನಾಲ್ಕು ಮಾತು ಬಿಸಣ. ಯುದ್ಧಕ್ಕೆ ಬಾ ಎಂಬುದಕ್ಕೆ ನೀನೇನು ನಮ್ಮಾಗೆ
ಸುತ್ತಾಕಿಸಿ ಪ್ರಾರಂಭ ಮಾಡಿದೆ. ಸುತ್ತ ಹಾಕುವುದಲ್ಲ. ಆಶ್ಚರ್ಯ ಆಯ್ತು ನನಗೆ. ನಮಗಾಗ್ಬೇಕು ಅದು. ಯಾಕೆ ಕಟ್ಟಿದ್ ಬಿತ್ತಲ್ಲ. ಪಿತೃ ತಂದು ಎದ್ರು ತಂದು ಆದ್ರೆ ಸತ್ರು ಸಾವಿರ ಇದ್ರು ಸಾವಿರ ಹೇಳಿದಾಗೆ. ಏಯ್ ಓ ನನ್ನಲ್ಲಿ ಹೋರಾಟವ, ನಿಮ್ಮಲ್ಲಿ ಯುದ್ಧ ಮಾಡುವುದ? ನಿನ್ನಲ್ಲಿ ಬಲ ಇಹುದೇ ಇವುದು ಇಲ್ಲ. ಸಂಗಮ ಈತರು ಎಲ್ಲ ಚಿನ್ನರು ಯಮಣರು ಅವರೇನಿದ್ದಾರೆ. ಅಲ್ಲಲ್ಲ ನೀವಿಬ್ರೆ ಅಲ್ಲ ನೀವೇ ಎನ್ನಲ್ಲಿ ತೋರುವೀರ ಬಲವನ್ನು ತೋರ್ತೇವೆ. ಆಗ್ತದ ಅದು ಬಾರ ನಾವ ನೀವ ನೋಡೇ ಬಿಡುವ. ಕಾಣುತ್ತಲಿ ಕಳರಾದ ಆದಿತ್ಯನನು ಸಂಚಿನಲ್ಲಿ ನಡೆದರ ವನ್ನಿ ಪಾಪಿಗಳ ಬಂದು ಸಲಹಿಗೆ ತಕ್ಕ ಸಮಯದಿ ಬಂದು ನೀಯನಗಾದೆ ಎನ್ನುತ್ತ ಕೇಳಿದ ತವ ಪರಿಚಯವ. ಅಯ್ಯೋ ಮಹಾನುಭಾವ, ಹಣರೀರುವರು ಒಟ್ಟಾಗಿ ಮೋಸದಿಂದಲಾಗಿ ನನ್ನ ಕೈಸರಿಯನ್ನು ಹಿಡಿದಿರುವಂತಹ ಸಂದರ್ಭ ಎಲ್ಲಿಂದ ಬಂದೆ ಅಂತ ಗೊತ್ತಿಲ್ಲ. ಬಂದ ಮರುಗಳಿಗೆಯಲ್ಲಿ ನನ್ನನ್ನು ಸೆರೆಯಿಂದ ಬಂಧಮುಕ್ತನಾಗಿಸಿದವನೇ ಸರಿ, ಆಪತ್ಕಾಲದಲ್ಲಿ ಆದವನೇ ಬಂಧು ಅಂತ ಹೇಳಿದ್ರು. ನಿನಗೆ ನನಗೆ ಯಾವ ರೀತಿಯಾದಂತ ಸಂಬಂಧವು ನಾನಂತೂ ಅರಿಯೆ. ಹಾಗಂತ ರಕ್ಷಕನಾಗಿ ಅಂತ ನಿನಗೆ ನನ್ನ ಧನ್ಯವಾದಗಳ ಒಟ್ಟಿಗೆ ಕೇಳಲೇಬೇಕಾದ ಒಂದು ಪ್ರಶ್ನೆ. ಏನಯ್ಯ, ಇದುವರೆಗೆ ಈ ಮುಖವನ್ನ ಕಂಡವನಾನಲ್ಲ. ಸರಿ, ನೀನ್ಯಾ ಇಲ್ಲಿಗೆ ಬರುವರ ಕಾರಣ ಏನು, ಏನನ್ನುವುದನ್ನು ಹೇಳ್ತೀಯ? ಅವನಿಗೆ